ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಸೀರೆಯಲ್ಲಿ ಡ್ರೆಸ್ ಹೊಲಿತಾ ಇರೋದು. ಅದರಲ್ಲಿ ನಾನು ಅಂಬ್ರೆಲಾ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಅಳತೆ ಹೇಗೆ ತೊಗೋಬೇಕಪ್ಪ ಅಂದರೆ, ನಿಮಗೆ ಲೆಂತ್ ಎಷ್ಟು ಬೇಕೋ ಅದ್ರ ಡಬಲ್ ಮೆಜರ್ಮೆಂಟ್ ತೊಗೊಳ್ಳಿ. ಏನಕ್ಕಂದರೆ ನಾವು ಸುತ್ತ ರೌಂಡ್ ಸರ್ಕಲ್ ಥರ ಬರುತ್ತೆ ಇದು. ಹಂಗಾಗಿ ನೀವು ಡಬಲ್ ತೊಗೋಬೇಕಾಗುತ್ತೆ. ಓಕೆನಾ. ಹೆಚ್ಚು ಕಡಿಮೆ ನೀವು ಒಂದು ಸ್ಲೀವ್ಸ್ಗೆ 80 ಸೆಂಟಿಮೀಟ್ರ್ ತೊಗೋಬೇಕಾಗುತ್ತೆ. ಎರಡು ಬೇಕು, ಎರಡೆರಡು ಅಂದರೆ ಎರಡು ಕೈಗೂ ಎರಡೆರಡು ಬೇಕು ಅಂದರೆ 1 ಮೀಟ್ರ್ ತೊಗೋಬೇಕಾಗುತ್ತೆ. ಈ ಥರ ಸೀರೆಗಳಲ್ಲಿ ಡ್ರೆಸ್ ಹೊಲಿವಾಗ ನಿಮಗೆ ಆರಾಮಾಗಿ ಬಟ್ಟೆ ಸಿಗುತ್ತೆ. ಅದರಲ್ಲಿ ರೆಡಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಕೊಡ್ತೀನಿ ಅಂದರೆ ಜಾಸ್ತಿ ಬೇಕಾಗುತ್ತೆ. ನಾನಿದು ಒಂದಷ್ಟು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ಅಂತ ಅಳತೆ ತೊಗೊಂಡಿಲ್ಲ, ಚಿಕ್ಕ ಪಾಪುಗಾಗಿರೋದ್ರಿಂದ ಒಂದಷ್ಟು ಪೀಸ್ ಉಳಿದಿರೋದನ್ನು ತಗೊಂಡು 6.5 ಇಂಚ್ಗೆ ಸುತ್ತ ಕಟ್ ಮಾಡ್ಕೊತಾ ಇದ್ದೀನಿ. 6.5 ಇಂಚ್ಗೆ. ಓಕೆನಾ. 6.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕು, 6.5 7.5 ಆ ಥರ ತೊಗೊಳ್ಳಿ. ಆಮೇಲೆ ಅದು ಹೇಳ್ದಂಗೆ ನಿಮ್ಗೆ ಉದ್ದ ಲೆಂತ್ ಬೇಕು ಅಂದರೆ ನೀವು ಅಗಲ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಮಿನಿಮಮ್ ಇದರಲ್ಲೆಲ್ಲ 6.5 7.5 ಇರುತ್ತೆ. ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ತೊಗೋಬೋದು. ನಾನು ಇದನ್ನು 6.5 ತೊಗೊಂಡಿದ್ದೀನಿ. ಓಕೆನಾ. 6.5ಗೆ ಮಾರ್ಕ್ ಮಾಡಿ ಅದನ್ನು ಸುತ್ತ ಸರ್ಕಲ್ ಥರ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ. 6.5ಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಆವಾಗ ಇದು ಸರ್ಕಲ್ ಥರ ಬರುತ್ತೆ. ಓಕೆನಾ. ಸರ್ಕಲ್ ಥರ ಬಂದಾಗ ಅದರ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ ಹಾಕ್ಕೊಳ್ಳಿ. ಮಧ್ಯ ಮಾಡ್ಕೊಬಿಟ್ಟು ಪ್ಲಸ್ ರೀತಿ 2 ಕಡೆ 4 ಕಡೆನೂ ಮಾರ್ಕ್ ಬರಬೇಕು. ಆ ರೀತಿ ಮಾಡ್ಕೊಳ್ಳಿ. ಪ್ಲಸ್ ರೀತಿ ಏನಕ್ಕಪ್ಪ ಅಂದರೆ ಅದು ನಮಗೆ ಡಾಟ್ ಪಾಯಿಂಟು ಮತ್ತು ಮಾರ್ಕು 4 ಕಡೆನೂ ಬರಬೇಕು. ಓಕೆನಾ. ನಾನು ಇಲ್ಲಿ ಸರ್ಕಲ್ ಥರ ಕಟ್ ಮಾಡಿದ್ದೀನಿ ನೋಡಿ. 6.5 ಇಂಚು ತೊಗೊಂಡಿದ್ದೀನಿ. ಇವಾಗ ಇದು ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಈ ಥರ ಮಾರ್ಕ್ ಮಾಡಿ 4 ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 4 ಕಡೆಯಲ್ಲಿ ಮಾರ್ಕ್ ಮಾಡಿ ಡಾಟಿಂದ ಒಂದು ಕಡೆಗೆ ನೀವು ಅಳತೆ ತೊಗೋಬೇಕಾಗುತ್ತೆ. ಅದು ಅಳತೆ ಬಂದ್ಬಿಟ್ಟು ಹೇಗಪ್ಪ ಅಂದರೆ, ಆರ್ಮೋಲ್ ರೌಂಡ್ ಇರುತ್ತಲ್ಲ, ಒಂದು ಸೈಡು ಅಂದರೆ ಮುಂದೆ ಇಲ್ಲ ಹಿಂದೆ ಒಂದು ಸೈಡಲ್ಲಿ ತೊಗೊಳ್ಳಿ. ಒಂದರಿಂದ ಶೋಲ್ಡರಿಂದ ಕಂಕಳವರೆಗೂ ಎಷ್ಟು ಬರುತ್ತೆ ಅಂತ ಒಂದು ಸಲ ತೊಗೊಳ್ಳಿ. ನಾನಿಲ್ಲಿ ತೊಗೋತಾ ಇದ್ದೀನಿ ನೋಡಿ. ಅಷ್ಟು ತೊಗೋಬೇಕು. ಅದೆಷ್ಟಿದೆ ಅದನ್ನು 2 ಭಾಗ ಮಾಡಿ. ಓಕೆನಾ. 2 ಭಾಗ ಮಾಡಿ ಡಾಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. ಇವಾಗ ಆರ್ಮೋಲ್ ರೌಂಡ್ ಎಷ್ಟಿರುತ್ತೆ ಅಷ್ಟನ್ನು ತಗೊಂಡು 2 ಭಾಗ ಮಾಡಿ. 2 ಭಾಗ ಮಾಡಿ ಮತ್ತೆ ಅದನ್ನು 2 ಭಾಗ ಮಾಡಿ ಮಧ್ಯೆ ಡಾಟ್ ಹಾಕ್ಕೊಳ್ಳಿ. ಓಕೆನಾ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, 2 ಭಾಗ ಮಾಡಿ ಅದು 1.25 ಏನೋ ಬಂತು, 1.25 ಅದಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಬರಬೇಕು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ತುಂಬಾ ಈಸಿ ಇದು. ನೀವು ಹೇಳ್ದಂಗೆ ಲೆಂತ್ ಒಂದು ತೊಗೋಬೇಕಾಗುತ್ತೆ ನೋಡಿಕೊಂಡು. ಓಕೆನಾ. ಇವಾಗ ಇಲ್ಲಿ ನಾನು ತೋರಿಸ್ದಂಗೆ ರೌಂಡ್ ಶೇಪ್ ಕೊಟ್ಬಿಡಿ. ಆಮೇಲೆ ಅದು ರೌಂಡ್ ಶೇಪ್ ಆದಮೇಲೆ ಮಧ್ಯೆ ಕಟ್ ಮಾಡ್ಕೋಬೇಕು. ಒಂದು ಸೈಡ್ ಕಟ್ ಮಾಡಿ ಸುತ್ತ ರೌಂಡ್ ಮಾಡಿದ್ವಲ್ಲ ಅದನ್ನು ಕಟ್ ಮಾಡಬೇಕು. ಇದು ನಾನು ತೋರಿಸ್ತಾ ಇರುವಂಥದ್ದು ಅದು ಶೋಲ್ಡರ್ ಹತ್ರ ಬರುವಂಥ ಡಾಟ್ ಪಾಯಿಂಟು. ಈ ಕಡೆ ಕಂಕ್ಳ ಹತ್ರ ಬರುವಂಥ ಪಾಯಿಂಟು. ಇಲ್ಲಿ ನಾವೇನು ಕಟ್ಟಿಂಗ್ ಮಾಡ್ತೀವಲ್ಲ ಅದು ಕಂಕ್ಳ ಹತ್ರ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಮಧ್ಯೆ, ಅದು ಇದು ಶೋಲ್ಡರ್ ಮಧ್ಯೆ ಬರುತ್ತೆ. ಆ ಮಧ್ಯೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಕಿಂಗ್ ಅದು. ಓಕೆನಾ. ಈ ರೀತಿ ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಓಕೆನಾ. ಕರೆಕ್ಟಾಗಿ ಮಧ್ಯದಿಂದ ಕಟ್ ಮಾಡಿ ಸುತ್ತ ರೌಂಡು ಏನು ಮಾರ್ಕ್ ಇದೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕಟ್ ಮಾಡಿಕೊಂಡು ಆ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಅದು ನಮಗೆ ಶೋಲ್ಡರು ಕರೆಕ್ಟಾಗಿ ಬರಬೇಕು ಅಲ್ಲಿಗೆ ಅಂತ ಒಂದು ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ಇದು ಸರ್ಕಲ್ ಸ್ಲೀವ್ಸ್ ಅಂತಾರೆ, ಅಂಬ್ರೆಲಾ ಸ್ಲೀವ್ಸ್ ಅಂತಾರೆ. ಓಕೆನಾ. ಇದು ತುಂಬಾ ಚೆನ್ನಾಗಿರುತ್ತೆ. ಲೇಯರ್ ಆಗಿ ಅಗಲವಾಗಿ ಬರುತ್ತೆ. ಓಕೆನಾ. ನಾನು ಅಂಬ್ರೆಲಾ ಪ್ಲಾಜೋ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಓಕೆನಾ. ನೋಡಿ ಈ ಥರ ಬಂತು 2 ಸ್ಲೀವ್ಸು. ಈ ರೀತಿ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ನೋಡಿ. ಓಕೆನಾ. ಈ ರೀತಿ ನೀವು ಸೀರೆಗಳಲ್ಲಾದರೆ ಬಟ್ಟೆ ಜಾಸ್ತಿ ಸಿಗುತ್ತೆ, ತುಂಬ ಚೆನ್ನಾಗಿ 2 ಲೇಯರಲ್ಲೂ ಕೊಡ್ಬೋದು. ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಇವಾಗಿದು ಸ್ಟಿಚ್ ಮಾಡೋಣ. ಕೆಳಗಡೆ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ಕೆಳಗಡೆ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಸರ್ಕಲ್ ಥರ ಕಟ್ ಮಾಡಿರೋದ್ರಿಂದ ನಿಮಗೆ ಒಂದೇ ಸಲ ಡಬಲ್ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಏನು ಮಾಡಿ, ಜಿಗ್ಜಾಗ್ ಇದ್ದರೆ ಜಿಗ್ಜಾಗ್ ಮಾಡ್ಕೊಳ್ಳಿ ಮಿಷಿನ್ ಇತ್ತು ಅಂದರೆ. ಇಲ್ಲ ಅಂದರೆ ಫಸ್ಟು ಒಂದು ಸಲ ಸಣ್ಣದಾಗಿ ಫೋಲ್ಡ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ ಆಯಿತು, ಅವು ನೀಟಾಗಿರುತ್ತೆ. ಓಕೆನಾ. ಆ ರೀತಿಯೂ ಮಾಡ್ಕೊಬೋದು. ಯಾಕೆಂದರೆ ಒಂದೇ ಸಲ ಡಬಲ್ ಫೋಲ್ಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಸರ್ಕಲ್ ಥರ ಇದೆ. ಹಂಗಾಗಿ ಅದು ನೀವು ಎಷ್ಟೇ ಫೋಲ್ಡ್ ಮಾಡೋಕ್ಕೋದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ಜಿಗ್ಜಾಗ್ ಮಾಡ್ಕೊಳ್ಳಿ, ಇಲ್ಲ ಒಂದು ಸಲ ಫೋಲ್ಡ್ ಮಾಡಿಬಿಡಿ ತುದಿಗೆ, ಆಮೇಲೆ ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ.
ಓಕೆನಾ. ಈ ರೀತಿ ಎರಡನ್ನೂ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಸುತ್ತ ಸರ್ಕಲ್ ಥರ ಕಟಿಂಗ್ ಮಾಡಿದ್ವಲ್ಲ, ಸುತ್ತ ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆನೂ. ಎರಡು ಪೀಸನ್ನು ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾವು ಬ್ಲೌಸ್ ರೆಡಿ ಮಾಡಿರ್ತೀವಲ್ಲ, ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇದು ಅಂಬ್ರೆಲಾ ಸ್ಲೀವ್ಸ್ನ. ಓಕೆನಾ. ತುಂಬ ಈಸಿಯಾಗಿರುತ್ತೆ. ನೀವು ಒಂದು 2-3 ಬ್ಲೌಸ್ಗೂ ಸ್ಟಿಚ್ ಮಾಡ್ತಾ ಇದ್ದರೆ ಅಭ್ಯಾಸ ಆಗಿಬಿಡುತ್ತೆ. ನೀವು ಒಂದು ಸಲ ಹೊಲ್ದೊಟ್ಟು ಬಿಟ್ಬಿಟ್ರೆ ಅದು ನೆನಪಿರಲ್ಲ. ಮತ್ತು ಇನ್ನೊಂದು ಸಲ ಯಾವ್ದಾದ್ರು ಬ್ಲೌಸ್ಗೆ ಟ್ರೈ ಮಾಡ್ತಾನೆ ಇರಿ. ಓಕೆನಾ. ಇವಾಗ ನಿಮ್ಮ ಬ್ಲೌಸ್ಗೆ ಇಲ್ಲ ನಿಮ್ಮ ಮಗಳ ಬ್ಲೌಸ್ಗೆ ನಿಮ್ಮ ಆ ಥರ ಸ್ವಲ್ಪ ಇದಾಗಿರೋರಿಗೆಲ್ಲ ಹೊಲ್ಕೊಡ್ತಾ ಇದ್ದರೆ ನಿಮಗೆ ನೆನಪಿರುತ್ತೆ. ಓಕೆನಾ. ಇವಾಗ ಇದನ್ನು ಶೋಲ್ಡರ್ ಮಧ್ಯೆ ಕರೆಕ್ಟಾಗಿ ಇಟ್ಕೊಳ್ಳಿ, ನಾವು ನ್ಯಾಚ್ ಹಾಕಿರೋದು. ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಒಂದು ಸೈಡೆ ಸ್ಟಿಚ್ ಮಾಡಿಬಿಡಿ, ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಅಲ್ಲಿಗೆ ಡಬಲ್ ಸ್ಟಿಚ್ ಆಗುತ್ತೆ. ಅಂದರೆ ಮಧ್ಯದಲ್ಲಿ ಇಟ್ಟಾಗ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು. ಓಕೆನಾ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ಒಟ್ಟಿನಲ್ಲಿ ಡ್ರೆಸ್ ಅಂತೂ. ನೀವು ಇದ್ದರೆ ಹಳೆ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಈ ಥರ ಓಲ್ಡ್ ಸ್ಯಾರಿಗಳಿದ್ದರೆ ನಿಮಗೂ ಹೊಲ್ಕೊಬೋದು, ನಿಮ್ಮ ಮಕ್ಕಳಿಗೂ ಹೊಲ್ಕೊಬೋದು. ನಿಮಗೆ ಅಂದರೆ ಗೌನ್ ಥರ ಹೊಲ್ಕೊಬೋದು. ಈಗೆಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ ಗೌನು. ಆ ಥರ ವೆರೈಟಿಯಾಗಿ ಹೊಲ್ಕೊಬೋದು. ಓಕೆನಾ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆಯಲ್ಲ. ಎರಡೂ ಕಡೆನೂ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಅಂಬ್ರೆಲಾ ಸ್ಲೀವ್ ಸ್ಟಿಚಿಂಗ್ ಆಯಿತು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.